ಇಲ್ಲ. ಅವ್ರ ಮರ ಪರಿಸರ ಅನ್ನಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅಗಲೀಕರಣ ಮಾಡ್ಬೇಕಂತ ಹೇಳಿದ್ರೆ ಪರಿಸರವನ್ನು ಉಳಿಸಿ ಅಗಲೀಕರಣ ಮಾಡೋಂಥ ಕೆಲಸ ಆಗಬೇಕು. ಅವ್ರಿಗೇನ್ರಿ ಇವತ್ತು ಪೊಲೀಸ್ ಅಂದ್ರೆ ಗೌರವ ಇಲ್ಲ, ಅರಣ್ಯ ಅಧಿಕಾರಿಗಳಂದ್ರೆ ಗೌರವ ಇಲ್ಲ. ಪರಿಸರ ಯಾವ ರೀತಿಯಲ್ಲಿ ಮರಗಳು ಬೆಳೀತಾ ಇದಾವ, ಯಾವ ರೀತಿಯಲ್ಲಿ ಪರಿಸರ ಉಳಿಸೋದ್ರಿಂದ ನಮ್ಮ ಜೀವಕ್ಕೆ ಒಂದು ಆಕ್ಸಿಜನ್, ನಮ್ಮ ಜೀವಕ್ಕೆ ಜೀವ ಸಿಗುತ್ತನ್ನಂತ ಪರಿಜ್ಞಾನ ಕೂಡ ಇಲ್ಲ ಅವ್ರಿಗೆಲ್ಲರೂ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವರೇ ಕುರ್ಚಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಕೂಡ ಯಾವುದು 1 ದಿನಕ್ಕ ಸುಲ್ತಾನ, 2 ದಿನಕ್ಕ ಸುಲ್ತಾನ, 10 ದಿನಕ್ಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಹೆಸರು ಇರ್ತಾನ ಕುರ್ಚಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವ್ದು ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರೋ ಬೀಳಿಸ್ಕೊಂತಾರೋ ಅವ್ರು ಬಿಟ್ಟಿರಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವ್ರು ಇದಾರ ಅನ್ನೋದಕ್ಕಿಂತ ಅವರು ಎಲ್ಲೆನ್ನೋ ಒಂದ್ ಕಡೆ ಗುರ್ತಿಸ್ಕೋಬೇಕಾದ್ರೆ ಯಾವನು ಹೋಗ್ತಾ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ದನಕರುಗಳು ಸಾಯ್ತಾ ಇದಾರೆ, ಗುಳೆಗೆ ಹೋಗ್ತಾ ಇದಾರೆ. ಹೆಂಗನ ಹಾಳಾಗೋಗ್ಲಿ, ಯಾವನಿದ್ದಾನೆ ಹೇಳ್ರಿ, ಯಾವನ್ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ. ಆ ಬಳ್ಳಾರಿ ಮಂತ್ರಿ ಯಾವನು ಇದಾನೆ ಅದು ಜಮೀರ್ ಅಹಮದ್ ಅಂತ ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಇರ್ಬೇಕು. ಯಾವತ್ತು ಬರ್ತಾನೆ ನೋಡ್ರಿ. ಅವತ್ತು ಕುಣದಾಟ ಶುಗರ್ ಫ್ಯಾಕ್ಟರಿ ಬಗ್ಗೆ ಮಾತು ಕೊಟ್ಟ, 1 ತಿಂಗಳ ಒಳಗಡೆ ಮಾಡ್ತೇನೆ ಸಮಾವೇಶದಲ್ಲಿ ಮಾತು ಕೊಟ್ಟರು. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ ಇದೆ, ಕುಂತ ಸಾಗ್ತಾ ಇದೆ. ಇವತ್ತು ನಮ್ಗೆ ಒಂದು ಬೆಳೆಗೆ ನಾಶ ಮಾಡ್ಯಾರ. ಇವತ್ತು ಒಂದು ಬೆಳೆಗೆ ಬೆಳೆ ನೀರು ಬರ್ಬೇಕಂತ ನಾಶ ಮಾಡಿದಾರ. ಇವತ್ತಿನ ತನಕ ಇದೆ, ಯಾವ ಮಂತ್ರಿ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ರ ನಮ್ಮ ಮಾವರು ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳ್ರಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರೆ 50% ಒಳಗಡೆ ಮೀಸಲಾತಿ ಕೊಡಬೇಕೆಂದು ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಶಿಯಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಆಕಸ್ಮಿಕವಾಗಿ ನಿಮ್ ಲಾಯರ್ಗಳಿತ್ತು, 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಆಕಸ್ಮಿಕವಾಗಿ ನಿಮ್ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಆಕಸ್ಮಿಕವಾಗಿ ಒಂದು ರೂಪಿಗೆ ಬರ್ತಾ ಇತ್ತು. ಇವು ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳು ಎಲ್ಲರೂ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗಕ್ಕೆ 17%, 7% ಕೊಟ್ಟಿದ್ದ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿಲ್ಲ. ಇವ್ರದೆಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವನ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನಿಮ್ಮ ಲಾಯರೇ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿಯವರೆಲ್ಲ ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿಮ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರನ್ನ ಎಲ್ಲರಿಗೂ ದಿಕ್ಕು ತಪ್ಸಕ್ ಹೋಗ್ಬೇಡ್ರಿ ಮಾವನಲ್ಲೇ. ಇದು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಅಂತ ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದ್ದಾನೆ ಅಂತೇಳಿ ಅವ್ನ ಸಣ್ಣಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲನ್ರಿ. ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದೀವಿ ತಾವೆಲ್ಲ ಕೊಡ್ತೀರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಕೇಂದ್ರ ಆಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ದೀರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಪ್ರಸ್ವಾಗ್ತಿ ನಿಂತು ಹಿಡ್ಕೊಂಡ್ಬಿಡ್ರಿ.